ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಕೆ. ಪರಿಷತ್ ಕಾರ್ಯದರ್ಶಿಗೆ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಸಿದ್ದಾರೆ. ಸಲೀಂ ಅಹಮದ್ಗೆ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಮತ್ತಿತರ ನಾಯಕರು ಸಾಥ್ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ನಾಮಪತ್ರವನ್ನ ಸಲ್ಲಿಸಿದರು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಪಿಎಚ್ ಪೂಜಾರ್ ನಾಮಪತ್ರವನ್ನ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸೋ ವೇಳೆ ಛಲವಾದಿ ಸಿಟಿ ರವಿ, ಭೋಜೇಗೌಡ ಸಾಥ್ ನೀಡಿದರು. ಒಗ್ಗಟ್ಟನ್ನ ಸಾಧಿಸೋದಕ್ಕೆ ಸಭಾಪತಿ ಸ್ಥಾನಕ್ಕೆ ದೋಸ್ತಿಗಳು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಸೋಲೋ ಸೂಚನೆ ಇದ್ರೂ ಕೂಡ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಕಣಕ್ಕಿಳಿಸಿದೆ. ಕಾಂಗ್ರೆಸ್ಗೆ ಅವಿರೋಧ ಗೆಲುವು ಸಿಗದಂತೆ ದೋಸ್ತಿ ಪಕ್ಷ ಎಚ್ಚರಿಕೆಯ ನಡೆಯನ್ನ ಇಟ್ಟಿದೆ. ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸ್ತಾ ಇರೋ ದೃಶ್ಯ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಕೆ. ಪರಿಷತ್ ಕಾರ್ಯದರ್ಶಿಗೆ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಸಿದ್ದಾರೆ. ಸಲೀಂ ಅಹಮದ್ಗೆ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಮತ್ತಿತರ ನಾಯಕರು ಸಾಥ್ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ನಾಮಪತ್ರವನ್ನ ಸಲ್ಲಿಸಿದರು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಪಿಎಚ್ ಪೂಜಾರ್ ನಾಮಪತ್ರವನ್ನ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸೋ ವೇಳೆ ಛಲವಾದಿ ಸಿಟಿ ರವಿ, ಭೋಜೇಗೌಡ ಸಾಥ್ ನೀಡಿದರು. ಒಗ್ಗಟ್ಟನ್ನ ಸಾಧಿಸೋದಕ್ಕೆ ಸಭಾಪತಿ ಸ್ಥಾನಕ್ಕೆ ದೋಸ್ತಿಗಳು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಸೋಲೋ ಸೂಚನೆ ಇದ್ರೂ ಕೂಡ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಕಣಕ್ಕಿಳಿಸಿದೆ. ಕಾಂಗ್ರೆಸ್ಗೆ ಅವಿರೋಧ ಗೆಲುವು ಸಿಗದಂತೆ ದೋಸ್ತಿ ಪಕ್ಷ ಎಚ್ಚರಿಕೆಯ ನಡೆಯನ್ನ ಇಟ್ಟಿದೆ. ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸ್ತಾ ಇರೋ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.